ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಈ ರೀಲ್ ಬಂದ್ಬಿಟ್ಟು ಬಾಡಿಗೆ ಮನೆ ಹುಡುಕೋರಿಗೆ ಸೊ ದಟ್ ಒಂದು 2-3 ಟಿಪ್ಸ್ ಹೇಳ್ಕೊಡ್ತೀನಿ. ಸೊ ದಟ್ ನಿಮಗೆ ಈ ಬಾಡಿಗೆ ಮನೆ ಹುಡುಕುವಾಗ ಹೇಗೆ ಸ್ವಲ್ಪ ಈಸಿಯಾಗಿ ಒಂದು ಒಳ್ಳೆ ಮನೆಗೆ ಹೋಗೋ ಥರ. ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂದರೆ ನಾವೇನು ಹೇಳ್ತೀರಿ ಅಂತಂದರೆ, ತೊಗೊಳ್ತಿರೋ ಮನೆ ಎದುರುಗಡೆ ಏನಾದರೂ ಫ್ಲೋರ್ ಮಿಲ್ ಥರ ಏನಾದರೂ ಇತ್ತು ಅಂತಂದರೆ, ಇಲ್ಲಾಂದರೆ ಒಂದು ಎಲೆಕ್ಟ್ರಿಕಲ್ ಪೋಲ್, ದೊಡ್ಡದು ಎಲೆಕ್ಟ್ರಿಕಲ್ ಪೋಲ್, ಟ್ರಾನ್ಸ್ಫಾರ್ಮರು ಈ ಥರ ಇತ್ತು ಅಂತಂದರೆ ಸ್ವಲ್ಪ ನೋಡಿ. ಅದೇ ಥರ ನೀವು ಮನೆ ಎಂಟ್ರಿ ಆಗುವಾಗ ಏನಾದರೂ ನೀರು ಲೀಕಿಂಗ್ ಆಗ್ತಿರೋದಿಲ್ಲ ಅಂದರೆ ಒಂದು ದೊಡ್ಡದು ವಾಟರ್ದು ಏನಾದರೂ ಒಂದು ಯೂನಿಟ್ ಇದೆ, ಅದರಲ್ಲಿ ನೀರು ಲೀಕ್ ಆಗ್ತಿರುತ್ತೆ ಯಾವಾಗಲೂ ಅಂತಂದರೆ ಆ ಥರ ಮನೆಗಳಿಗೆ ಹೋಗಬೇಡಿ. ಇದೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಇದೇ ಥರ ನಿಯರ್ ಬೈ ಹಾಸ್ಪಿಟ್ಲು ಅಂದರೆ ನಮ್ಮ ಮನೆಯಿಂದನೇ ಒಂದು 3 ಹೆಜ್ಜೆಗೆ ಹಾಸ್ಪಿಟ್ಲ್ ಇದೆ, ನಮ್ಮ ಮನೆಯಿಂದ 3 ಹೆಜ್ಜೆಗೆ ಪೊಲೀಸ್ ಸ್ಟೇಷನ್ ಇದೆ. ಇದನ್ನು ಸ್ವಲ್ಪ ಕನ್ಸಿಡರ್ ಮಾಡ್ಕೊಳ್ಳಿ. ಅದೇ ಥರ ಟ್ರೈನ್ ಟ್ರ್ಯಾಕ್ಸ್ ಹೋಗ್ತಾ ಇರೋದು ಇಮಿಡಿಯೇಟಾಗಿ ಹಿಂದ್ಗಡೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಆದಷ್ಟು. ಯಾಕಂದರೆ ನಾವೇನು ಹೇಳ್ತೀವಿ ಅಂದರೆ ಟ್ರೈನ್ ಹೋಗ್ತಾ ಎನರ್ಜಿನ ಸಕ್ ಮಾಡ್ಕೊಂಡು ಹೋಗುತ್ತೆ ಅಂತ ನಾವು ಹೇಳ್ತೀರಿ. ಅದೊಂದು ಕನ್ಸಿಡರ್ ಮಾಡ್ಕೊಳ್ಳಿ ವಾಸ್ತುವಲ್ಲಿ. ಅದೇ ಥರ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಟಾಯ್ಲೆಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಟಾಯ್ಲೆಟ್ ಬಂದುಬಿಟ್ಟು ಸೌತ್ ವೆಸ್ಟ್ ಅಂತ ಒಂದು ಜಾಗ ಇದೆ, ವೆಸ್ಟ್ ಸೌತ್ ವೆಸ್ಟ್ ಅಂತ ಜಾಗ ಇದೆ. ಆ ಥರದ್ದು ಒಂದು ಅಪ್ರೂವ್ಡ್ ಪೊಸಿಷನ್ ಅಂದರೆ ವೆಸ್ಟ್ ನಾರ್ತ್ ವೆಸ್ಟ್ ಅಂತ. ಇದು ಬಿಟ್ಟು ಬೇರೆ ಎಲ್ಲೇ ಟಾಯ್ಲೆಟ್ ಇದ್ರೂ ಏನಾದರೂ ಒಂದು ಪ್ರಾಬ್ಲಮ್ಸ್ ಬರುತ್ತೆ. ಇದನ್ನು ಒಂದು ಕನ್ಸಿಡರೇಷನ್ ಇಟ್ಕೊಳ್ಳಿ. ಆದಷ್ಟು ನಾರ್ತ್ ಆ್ಯಂಡ್ ಈಸ್ಟ್ ಡೋರ್ಸ್ನ ಟ್ರೈ ಮಾಡಿ, ಅದನ್ನು ನಿಮ್ಗೊಂದು ಒಳ್ಳೆ ಸಕ್ಸಸ್ ಕೊಡುತ್ತೆ. ಅದೇ ಥರ ಚೌಕಾಕಾರ ಅನ್ನೋದೊಂದು ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಒಂದು ಮನೆ ಚೌಕಾಕಾರ ಇರೋದು ಇಂಪಾರ್ಟೆಂಟ್. ತುಂಬ ಎಕ್ಸ್ಟೆನ್ಷನು ತುಂಬ ಕಟ್ಟಿದ್ದಾಗೂ ಸ್ವಲ್ಪ ಪ್ರಾಬ್ಲಮ್ಸ್ ಬರುತ್ತೆ. ಇಷ್ಟು ಟಿಪ್ಸ್ ಇಟ್ಕೊಂಡು ಟ್ರೈ ಮಾಡಿ, ನಿಮ್ಗೆ ಅಟ್ಲೀಸ್ಟ್ ಒಂದು 80% ಮನೆ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.